ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನಟ ಅಜಯ್ ರಾವ್ ಅವರನ್ನ ಕಳ್ಳ ಅಂದ್ಕೊಂಡು ತಲೆ ಜುಟ್ಟು ಹಿಡಿದು ಹೊಡೆದಿದ್ರಂತೆ. ಯಾಕೆ ಗೊತ್ತಾ? ಬೆಳ್ಳಿತೆರೆಯ ಮೇಲೆ ನಟರನ್ನ ನೋಡಿದಾಗ ಅವರ ಐಷಾರಾಮಿ ಜೀವನ, ಕೋಟ್ಯಾಂತರ ರೂಪಾಯಿ ಸಂಭಾವನೆ, ಸಾವಿರಾರು ಅಭಿಮಾನಿಗಳ ಜೈಕಾರ ಇವೆಲ್ಲವೂ ಕಣ್ಣಿಗೆ ಕಟ್ಟುತ್ತೆ. ಆದರೆ ಆ ಸ್ಟಾರ್ಡಮ್ ಹಿಂದಿರುವ ಕಣ್ಣೀರು, ಬೆವರು ಮತ್ತು ಅವಮಾನಗಳ ಕಥೆಗಳು ಕ್ಯಾಮ್ರಾ ಹಿಂದೆಯೇ ಕಮರಿ ಹೋಗಿರುತ್ತೆ. ಸ್ಯಾಂಡಲ್ವುಡ್ನ ಕೃಷ್ಣ ಅಂತ ಮನೆ ಮಾತಾಗಿರುವ ಡೈನಾಮಿಕ್ ನಟ ಅಜಯ್ ರಾವ್ ಅವರ ಜೀವನದಲ್ಲೂ ಮರೆಯಲಾಗದ, ಬೆಚ್ಚಿ ಬೀಳಿಸುವಂತಹ ಒಂದು ರೋಚಕ ಘಟನೆ ನಡೆದಿದೆ. ಇಂದು ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ಭದ್ರ ಬುನಾದಿ ಕಟ್ಟಿಕೊಂಡಿರುವ ನಿರ್ಮಾಪಕರು ಆಗಿ ಯಶಸ್ಸು ಕಾಣ್ತಾ ಇರುವ ಅಜಯ್ ರಾವ್ ಅವರು ಒಂದು ಕಾಲದಲ್ಲಿ ನಾನು ಕಳ್ಳನಲ್ಲ ಅಣ್ಣ, ನಾನೊಬ್ಬ ಕಲಾವಿದ ಅಂತ ಕಣ್ಣೀರ್ ಹಾಕ್ತಾ ಪೆಟ್ಟು ತಿಂದಿದ್ರು. ಈ ಕತೆ ಕೇಳಿದ್ರೆ ಕಾಲಚಕ್ರ ಎಷ್ಟು ಬಲಶಾಲಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಬನ್ನಿ ಆ ಮಧ್ಯರಾತ್ರಿ ನಡೆದಂಥ ಆ ಕರಾಳ ಘಟನೆಯನ್ನ ಸಂಪೂರ್ಣವಾಗಿ ಮೆಲುಕು ಹಾಕೋಣ. ನೋಡಿ, ಚಳಿಯ ರಾತ್ರಿ ಮತ್ತು ಆ ಒಂದು ಶೂಟಿಂಗ್, ಅದು ಅಜಯ್ ರಾವ್ ಅವರು ಇನ್ನು ಹೀರೋ ಆಗಿ ಚಿತ್ರರಂಗದಲ್ಲಿ ನೆಲೆ ನಿಂತಿರದ ಕಾಲ. BC ಪಾಟೀಲ್ ಅವರು ನಾಯಕರಾಗಿ ನಟಿಸ್ತಾ ಇದ್ದ 10 ಹೊಡೆಯ ಚಿತ್ರದ ಚಿತ್ರೀಕರಣ ಶ್ರೀರಂಗಪಟ್ಟಣದ ಬಳಿ ನಡೀತಾ ಇತ್ತು. ಅದು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳ ಕೊರೆಯುವ ಚಳಿಗಾಲ. ಅಜಯ್ ರಾವ್ ಅವರಿಗೆ ಆ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಸಿಕ್ಕಿತ್ತು. ಸನ್ನಿವೇಶದ ಪ್ರಕಾರ ನದಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಒಂದು ಹೆಣದ ಪಾತ್ರವನ್ನ ಅಜಯ್ ರಾವ್ ಅವರು ಮಾಡಬೇಕಾಗಿತ್ತು. ಚಳಿಗಾಲದ ಆ ರಾತ್ರಿಯಲ್ಲಿ ಅವರನ್ನ ನೀರಿಗೆ ಇಳಿಸಿ ಟೇಕ್ ಮೇಲೆ ಟೇಕ್ ಅನ್ನ ತೆಗೆದುಕೊಳ್ಳುತ್ತಾ ಪ್ರತಿ ಬಾರಿಯೂ ಅವರ ಮೈ ಮೇಲೆ ಬಿಂದಿಗೆ ಗಟ್ಟಲೆ ನೀರನ್ನ ಸುರಿಸಲಾಗ್ತಾ ಇತ್ತು. ಹೇಗೋ ನಡುತ್ತಾನೆ ಆ ಶಾಟ್ ಅನ್ನು ಮುಗಿಸ್ತಾರೆ. ಶಾಟ್ ಮುಗಿದ ತಕ್ಷಣ ಇಡೀ ಚಿತ್ರತಂಡ ಸ್ವಲ್ಪ ದೂರದಲ್ಲಿ ನಡಿಬೇಕಾಗಿದ್ದ ನಾಯಕಿಯ ಹಾಡಿನ ಚಿತ್ರೀಕರಣಕ್ಕೆ ಶಿಫ್ಟ್ ಆಗುತ್ತೆ. ಕತ್ಲಲ್ಲಿ ಮೈ ಮೇಲೆಲ್ಲ ಒದ್ದೆ ಬಟ್ಟೆ, ಕೊರೆಯುವ ಚಳಿ. ಅಜಯ್ ರಾವ್ ಅವರು ಒಬ್ಬರೇ ಅನಾಥರಂತೆ ಉಳ್ಕೊಂಡ್ಬಿಡ್ತಾರೆ. ಆ ಕಾಸ್ಟ್ಯೂಮ್ ವ್ಯಾನ್ ಮತ್ತು ನಡೆದ ಅನಾಹುತ ಚಳಿ ತಾಳಲಾರದೆ ಲೈಟ್ ಬಾಯ್ಸ್ ಲೈಟ್ ತೆಗೆದುಕೊಂಡು ಹೋದ ನಂತರ ಕತ್ಲಲ್ಲಿದ್ದ ಒಂದು ಅರಳಿಕಟ್ಟಿಯ ಬಳಿ ಬಂದ ಅಜಯ್ ತಮ್ಮ ಮೈ ಮೇಲಿದ್ದ ಒದ್ದೆ ಬಟ್ಟೆಯನ್ನ ತೆಗೆದು ಅಲ್ಲೇ ಒಣಗಾಕ್ತಾರೆ. ಕೇವಲ ಒಳ ಉಡುಪಿನಲ್ಲಿ ಚಳಿಯಿಂದ ನಡುತ್ತಾ ಕೂಳ್ತಿದ್ದ ಅವರನ್ನ ನೋಡಿದ ವ್ಯಕ್ತಿಯೊಬ್ಬ ಅಲ್ಲೇ ಕಾಸ್ಟ್ಯೂಮ್ ವ್ಯಾನ್ ನಿಂತಿದೆ ನೋಡು, ಹೋಗೊಂದು ಟವಲ್ ಕೇಳಿ ಹಾಕೋ ಅಂತ ಸಲಹೆಯನ್ನು ಕೊಡ್ತಾರೆ. ಅಜಯ್ ರಾವ್ ಅವರು ನಡುಕ್ತಾನೆ ಕಾಸ್ಟ್ಯೂಮ್ ವ್ಯಾನ್ ಬಳಿ ಹೋಗ್ತಾರೆ. ಅಲ್ಲಿ ಯಾರೂ ಇರೋದಿಲ್ಲ. ವ್ಯಾನ್ ಬಾಗಿಲು ತೆರೆದಿತ್ತು. ಹೇಗಾದ್ರೂ ಮಾಡಿ ಚಳಿ ಮುಕ್ತಿಕೊಳ್ಳೋಣ ಅಂತ ಒಂದು ಟವಲ್ ಸಿಕ್ಕರೆ ಸಾಕಪ್ಪ ಅಂತ ಅಲ್ಲಿಂದ ಒಂದು ಟ್ರಕ್ ಪೆಟ್ಟಿಗೆ ಓಪನ್ ಮಾಡಿ ಬಟ್ಟೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆ ಕಗ್ಗತ್ತಲಲ್ಲಿ ಪೆಟ್ಟಿಗೆ ತೆರೆದ ಸದ್ದು ಕೇಳಿ ಎಲ್ಲೋ ದೂರದಲ್ಲಿ ಸಿಗರೇಟ್ ಸೇತ್ತ ಕೂತಿದ್ದಂತಹ ಕಾಸ್ಟ್ಯೂಮ್ ಸಹಾಯಕರಿಗೆ ಎಚ್ಚರ ಆಗೋಗ್ಬಿಡುತ್ತೆ. ಯಾರೋ ಕಳ್ಳ ಬಟ್ಟೆ ಕದಿಯೋದಕ್ಕೆ ಬಂದಿದ್ದಾನೆ ಅನ್ಕೊಂಡು ಓಡಿ ಬಂದ ಆ ವ್ಯಕ್ತಿ ಯಾವುದೇ ಯೋಚನೆ ಮಾಡದೆ ಅಜಯ್ ರಾವ್ ಅವರ ತಲೆ ಜುಟ್ಟು ಎಳ್ಕೊಂಡು ಹಿಗ್ಗಾಮುಗ್ಗ ನಾಲ್ಕೇಟು ಬಾರಿಸೋದಕ್ಕೆ ಶುರು ಮಾಡ್ತಾರೆ. ಅಜಯ್ ರಾವ್ ಎಷ್ಟೇ ಒದ್ದಾಡಿ ಅಣ್ಣ ಹೊಡಿಬೇಡಿ, ನಾನು ಕಳ್ಳ ಅಲ್ಲ, ನಾನು ಆರ್ಟಿಸ್ಟ್ ಅಂತ ಹೇಳಿದ್ರು ಆತ ಕೇಳುವ ಸ್ಥಿತಿಯಲ್ಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಓಡಿ ಬಂದ ಇತರರು, ಲೇ ಇವನು ಆರ್ಟಿಸ್ಟ್ ಕಣೋ, ಈಗ ತಾನೇ ನೀರಲ್ಲಿ ಆಕ್ಟ್ ಮಾಡಿದ್ದ ಅಂತ ಬಿಡಿಸಿ ಹೇಳಿದ ಮೇಲೇನೆ ಆತನಿಗೆ ಅಸಲಿಯತ್ತು ಅರ್ಥ ಆಗುತ್ತೆ. ಅವತ್ತು ಅಜಯ್ ರಾವ್ ಪಟ್ಟ ಅವಮಾನ ಅವರ ಮನಸ್ಸಿನಲ್ಲಿ ಒಂದು ಅಳಿಸಲಾಗದ ಗಾಯವಾಗಿ ಉಳಿದು ಬಿಡುತ್ತೆ. ಕಾಲಚಕ್ರದ ತಿರುವು ಸೇಡಲ್ಲ, ಇದು ಸಾಧನೆಯ ಉತ್ತರ. ಆ ಘಟನೆ ನಡೆದು ಕೆಲವು ತಿಂಗಳುಗಳು ಉರುಳುತ್ತೆ. ಅಜಯ್ ರಾವ್ ಅವರ ಅದೃಷ್ಟ ಕುಲಾಯಿಸುತ್ತೆ. ಸ್ಟಾರ್ ನಿರ್ದೇಶಕ ಪ್ರೇಮ್ ಅವರ ಬಹುನಿರೀಕ್ಷಿತ ಎಕ್ಸ್ಕ್ಯೂಸ್ ಮೀ ಚಿತ್ರಕ್ಕೆ ಅಜಯ್ ರಾವ್ ಅವರು ನಾಯಕರಾಗಿ ಆಯ್ಕೆ ಆಗ್ತಾರೆ. ಚಿತ್ರದ ಮುಹೂರ್ತದ ದಿನ ಕಂಠೀರವ ಸ್ಟುಡಿಯೋದಲ್ಲಿ ಅಜಯ್ ರಾವ್ ಅವರು ಹೀರೋ ಆಗಿ ಮೇಕಪ್ ರೂಮ್ನಲ್ಲಿ ದರ್ಪದಿಂದ ಆದರೆ ವಿನಯದಿಂದ ಗ್ರೀನ್ ರೂಮ್ ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾರೆ. ಮೇಕಪ್ ಮ್ಯಾನ್ ಮೇಕಪ್ ಮಾಡಿ ಮುಗಿಸಿ ಹೋಗ್ತಾರೆ. ಕಾಸ್ಟ್ಯೂಮ್ ಬರಬೇಕಿದೆ. ಅಷ್ಟರಲ್ಲಿ ಕನ್ನಡಿಯ ಮುಖಾಂತರ ಆ ಗ್ರೀನ್ ರೂಮ್ ಪ್ರವೇಶಿಸಿದ ಆ ವ್ಯಕ್ತಿಯನ್ನ ನೋಡಿ ಅಜಯ್ ರಾವ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಒಂದು ಕೈಯಲ್ಲಿ ಹೀರೋಗೆ ಹಾಕಬೇಕಾದಂಥ ಶರ್ಟು ಪ್ಯಾಂಟು, ಮತ್ತೊಂದು ಕೈಯಲ್ಲಿ ಶೂ ಹಿಡ್ಕೊಂಡು ಬಂದಿರ್ತಾನೆ ಆ ವ್ಯಕ್ತಿ. ಬೇರಾರು ಅಲ್ಲ, ಶ್ರೀರಂಗಪಟ್ಟಣದಲ್ಲಿ ಅಜಯ್ ರಾವ್ ಅವರನ್ನ ಕಳ್ಳ ಅಂತ ಜುಟ್ಟು ಹಿಡ್ಕೊಂಡು ಹೊಡೆದಿದ್ದಂಥ ಅದೇ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಆಗಿರ್ತಾನೆ. ಆ ವ್ಯಕ್ತಿಗೆ ಅವತ್ತು ಕತ್ತಲಲ್ಲಿ ತಾನು ಹೊಡೆದಿದ್ದ ಹುಡುಗನೇ ಇವತ್ತು ಈ ಚಿತ್ರದ ಹೀರೋ ಅನ್ನೋದು ನೆನಪೇ ಇರಲಿಲ್ಲ. ಬಟ್ಟೆ ಕೊಟ್ಟ, ಅಜಯ್ ಹಾಕ್ಕೊಂಡ್ರು. ನಂತರ ಆತ ಕೆಳಗೆ ಕುಳಿತು ಅಜಯ್ ರಾವ್ ಅವರ ಕಾಲಿಗೆ ಶೂ ಹಾಕೋದಕ್ಕೆ ಮುಂದಾದ. ಆಗ ಅಜಯ್ ರಾವ್ ಅವರು ಆತನನ್ನ ತಡೆದು, ಅಣ್ಣ ನಾನು ಯಾರು ಅಂತ ನೆನಪಿದ್ಯಾ ಅಂತ ಕೇಳ್ತಾರೆ. ಆತ ಇಲ್ಲ ಅಂತಾನೆ. ಪರವಾಗಿಲ್ಲ ಬಿಡಿ, ಶೂಸ್ ನಾನೇ ಹಾಕ್ಕೊಳ್ತೀನಿ ಅಂತ ತಾವೇ ಶೂಹನ್ನ ಹಾಕ್ಕೊಳ್ತಾರೆ. ಅವತ್ತು ಆ ವ್ಯಕ್ತಿ ತನ್ನ ಕೆಲಸದ ಜವಾಬ್ದಾರಿಯಿಂದಾಗಿ ಕತ್ಲಲ್ಲಿ ಗುರುತು ಹಿಡಿಯಲಾಗುತ್ತೆ, ಹೊಡೆದಿರಬಹುದು ಅಂತ ಅಜಯ್ ರಾವ್ ಆತನನ್ನ ಕ್ಷಮಿಸ್ತಾರೆ. ಆತನ ಬಗ್ಗೆ ಚಿತ್ರತಂಡಕ್ಕೂ ದೂರನ್ನ ಕೊಡಲಿಲ್ಲ. ಆದರೆ ಆ ದಿನ ಅಜಯ್ ರಾವ್ ತೆಗೆದುಕೊಂಡ ಒಂದು ನಿರ್ಧಾರ ಮಾತ್ರ ಇವತ್ತಿಗೂ ಕೂಡ ಬದಲಾಗಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಫೈಟ್ ಸೀನ್ಗಳಲ್ಲಿ ಬಾಗಲು ಸಾಧ್ಯವಾಗದ ಪರಿಸ್ಥಿತಿಯನ್ನ ಹೊರತುಪಡಿಸಿ ಅಜಯ್ ರಾವ್ ಅವರು ಬೇರೆ ಯಾರ ಕೈಯಿಂದಲೂ ತಮ್ಮ ಕಾಲಿಗೆ ಶೂ ಅನ್ನ ಹಾಕಿಕೊಳ್ಳುವುದಿಲ್ಲ.
ಇನ್ನು ಒಬ್ಬ ವ್ಯಕ್ತಿಯನ್ನ ಆತನ ಪ್ರಸ್ತುತ ಪರಿಸ್ಥಿತಿ ನೋಡಿ ಎಂದಿಗೂ ಕೂಡ ಕೀಳಾಗಿ ಅಂದಾಜಿಸಬಾರದು ಅನ್ನೋದಕ್ಕೆ ನಟ ಅಜಯ್ ರಾವ್ ಅವರ ಈ ಜೀವನ ಗಾಥೆಗೆ ಒಂದು ದೊಡ್ಡ ಉದಾಹರಣೆ ಅನ್ನಬಹುದು. ಅವತ್ತು ಒಳ ಉಡುಪಿನಲ್ಲಿ ಕಳ್ಳ ಅಂತ ಪೆಟ್ಟು ತಿಂದ ಹುಡುಗ ಇವತ್ತು ಅದೇ ಗಾಂಧಿನಗರದಲ್ಲಿ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡುವ ಸಿನಿಮಾಗಳ ಒಡೆಯನಾಗಿದ್ದಾನೆ. ಒಬ್ಬರೇ ನಿಂತು ತನ್ನ ಸಾಮ್ರಾಜ್ಯ ಕಟ್ಟಿಕೊಂಡ ಕೃಷ್ಣನ ಈ ಯಶೋಗಾಥೆ ನಿಜಕ್ಕೂ ಸಿನಿಮಾ ಕಥೆಗಿಂತಲೂ ರೋಚಕವಾಗಿದೆ ಅಲ್ವಾ? ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.